ಕಾಲೆಳೆಯೋ ಪ್ರಯತ್ನ ಮತ್ತು ಮತ್ತೊಂದು ಸಾಕಷ್ಟು ಆಗಿದೆ ಅಂತ, ಯಾಕಂದ್ರೆ ನಾವು ನೋಡ್ದಂಗೆ. ಹೌದು, ಬಟ್ ನಾನು ಹಂಗೆ ಅನ್ಕೊಂಡ್ರೆ ಅಲ್ಲಿಗೆ ನನ್ನ ಚಾಪ್ಟರ್ ಕ್ಲೋಸ್ ಆಗಿಬಿಡತ್ತೆ. ಓಕೆ. ಅಲ್ಲಿಗೆ ನಂದು ಎಂಡ್ ಆಗಿಬಿಡತ್ತೆ. ಯಾಕಂದ್ರೆ ಏನಾಗತ್ತೆ, ಒಂದು ಸಿಂಪತಿ ಸಿಗತ್ತೆ ಜನದಿಂದ. ನಾನು ಇದನ್ನು ಹೇಳ್ಕೊಂಡಾಗ ನೀವು ಒಂದು ಸಿಂಪತಿ ತೋರಿಸ್ತೀರಾ ನನಗೆ, ಅದು ನನಗೆ ಅಭ್ಯಾಸ ಆಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಆ ಅಭ್ಯಾಸ ಏನು ಮಾಡಿಸುತ್ತೆ, ಎಲ್ಲ ಕಡೆ ನಾನು ಅದನ್ನೇ ಹೇಳ್ಕೊಂಡು ಅದೇ ವೈಬ್ರೇಷನಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಓಕೆ, ನಾನು ಮುಂದೆ ಯೋಚನೆ ಮಾಡೋಕ್ಕೆ ಕಾಣಿಸ್ತಾ ಇರಲ್ಲ, ಫ್ಯೂಚರ್ ಕಾಣಲ್ಲ, ಬರೀ ಪಾಸ್ಟಿನ ಇದರಲ್ಲಿ ನಾನೊಂದು ಸಿಂಪತಿ ತಗೊಳ್ಳೋ ಥರ ಮಾಡ್ತಾ ಇರ್ತೀನಿ. ತುಂಬ ಜನ ನನಗೆ ನೋಡು ಹಿಂಗೆ ಬೇಕಂತ ಮಾಡಿದ್ರು, ನೀನು ಕಾಲು ಎಳೆದಕ್ಕೆ ಮಾಡ್ತಾ ಇದ್ದಾರೆ, ಇದೆಲ್ಲ ಪ್ಲ್ಯಾನು, ನಿಂಗೆ ಗೊತ್ತಿಲ್ಲ, ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಾನು ಅದನ್ನು ನಂಬಕ್ಕೆ ಇಷ್ಟ ಇಲ್ಲ, ನಾನು ಅದನ್ನು ತೊಗೊಳಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನನ್ನ ಹತ್ರ ಸಾಲಿಡ್ ಪ್ರೂಫ್ ಇಲ್ಲ, ಅಥವಾ ಅದನ್ನು ತೋರಿಸಿ ಯಾರೋ ಮಧ್ಯ ನಿಂತಿಲ್ಲ ನನಗೆ ನ್ಯಾಯ ಕೊಡಿಸ್ತೀನಿ ಅಂತ. ನನ್ನ ಕೈಯಲ್ಲೇನಿದೆ, ನೀವು ಏನಾರು ಮಾಡಿದ್ರು ನನ್ನ ಖುಷಿನ ಕಿತ್ಕೊಳಕ್ಕಾಗಲ್ಲ. ನನ್ನ ಖುಷಿ, ನನ್ನ ಜೀವನನ ಯಾವುದೇ ಕಾರಣಕ್ಕೂ ಕಿತ್ಕೊಳಕ್ಕಾಗಲ್ಲ. ನೀವಾಗಲಿ ನಿಮ್ಮ ಮನೆ ದೇವರಾಗಲಿ ಆಗಲ್ಲ. ಯಾಕಂದರೆ ನನಗೆ ನನ್ನ ಖುಷಿ ಎಲ್ಲಿದೆ ಅಂತ ಗೊತ್ತು, ನನ್ನ ಗೋಲ್ ಎಲ್ಲಿದೆ ಅಂತ ಗೊತ್ತು. ಬಟ್ ಈ ಸ್ಟೇಜಿಗೆ ರೀಚ್ ಆಗೋಕ್ಕೆ ಅದೆಲ್ಲ ಹೆಲ್ಪ್ ಆಯ್ತಲ್ಲ, ಆ ಫೇಸ್ ಎಲ್ಲ ಹೆಲ್ಪ್ ಆಯ್ತು ನನಗೆ ಆ ಥರದ್ದು. ಬಟ್ ಎಷ್ಟೋ ಜನ ಈ ಸಿಂಪತಿನ ಬಂಡವಾಳ ಮಾಡ್ಕೊತಾರಲ್ಲ ಸರ್. ಇಲ್ಲ, ಅದೊಂದು ಸೈಕಾಲಜಿಕಲ್ ಎಫೆಕ್ಟ್ ಅಲ್ವಾ. ಯಾರಿಗೇ ಆಗಲಿ ಒಂದು ಸಿಂಪತಿ ಅಥವಾ ಪ್ರೀತಿ ತೋರಿಸಿದ್ರೆ ಇನ್ನೂ ಬೇಕು ಅನ್ಸುತ್ತೆ. ನಾವು ಆಚೆ ಕಡೆ ಇಲ್ಲದೆ ಇದ್ರೂ ಸಬ್ಕಾನ್ಷಿಯಸಲ್ಲಿ ಬೇಕು ಅನ್ಸುತ್ತೆ. ಅದು ಸಹಜ, ಅದು ವೆರಿ ಸೈಕಾಲಜಿಕಲ್ ಥಿಂಗ್ ಅದು. ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ನಾವೆಷ್ಟು ನಮ್ಮ ಬಗ್ಗೆನೇ ಪಾಪ ಅನ್ಕೊತಾ ಇದ್ದೀವಿ, ಅಥವಾ ನಾನು ನೋವಲ್ಲಿದ್ದೀನಿ, ನಾನು ತುಂಬ ಕಷ್ಟಪಟ್ಟೆ, ನಾನು ತುಂಬ ದುಃಖದಲ್ಲಿದ್ದೀನಿ, ಅದು ತುಂಬ ಅದನ್ನು ಅನ್ಕೊಳ್ತಾ ಆ ಝೋನ್ಗೆ ಹೊಟ್ಟೋಗ್ತೀವಿ ನಾವು. ನೀವು ನೋಡ್ಬೋದು, ಯಾರಿಗಾರು ಕಷ್ಟ ಅಂದಾಗ ನೀವು ದುಡ್ಡು ಕೊಟ್ಟರೆ ಅದೇ ಅಭ್ಯಾಸ ಆಗುತ್ತೆ. ಕರೆಕ್ಟ್. ಅವ್ರಿಗೆ ಕಷ್ಟ ಅಂದ ತಕ್ಷಣ ದುಡ್ಡು, ಆ ಕತೆ ಹೇಳೋದು ಬಿಟ್ಟರೆ ಏನು ಮಾಡಬೇಕು ದುಡ್ಡು ಓದ್ಸೋಕ್ಕೆ ಅನ್ನೋ ತಲೆ ಓಡಲ್ಲ. ಅದು ಅವ್ರ ಕೈಲೂ ಇರಲ್ಲ. ಸೊ ಅದೇ, ಯಾಕಂದರೆ ನಾನು ಇದನ್ನು, ಅದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ರೀತಿಯಾದಂಥ ವರ್ಕ್ ಆಗುತ್ತೆ ಈ ವಿಚಾರದಲ್ಲಿ. ಯಾಕಂದರೆ ಜನ ಕೂಡ ಅಷ್ಟು ದಡ್ರಲ್ಲ ಇವತ್ತಿನ ಕಾಲಘಟ್ಟದಲ್ಲಿ. ಯಾಕಂದರೆ ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ, ಯಾಕಂದರೆ ರಾಕೇಶ್ ಅವ್ರು ಅಂತಂದರೆ ಯಾರು, ಅವ್ರ ಸ್ಟ್ರೆಂತ್ ಏನು, ಅವ್ರ ಸಿನಿಮಾ ನಾವೇನೇ ಹೇಳ್ಬೋದು ಸರ್, ಬಟ್ ಎಂಡ್ ಆಫ್ ದಿ ಡೇ ಬರುವಂಥದ್ದು ನಮ್ಮ ಕಲೆ ಮತ್ತು ನಮ್ಮ ಕೆಲಸ ಮಾತ್ರ ನಮ್ಗೆ ಉಳ್ಕೊಳ್ಳುತ್ತೆ. ಸೊ ಆ ಒಂದು ವಿಚಾರದಲ್ಲಿ ಸರ್, ಅಂದರೆ ಇವಾಗ ಜೋಶ್ ಆದ ನಂತರದಲ್ಲಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಬರ್ತಾ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಬೇಕಪ್ಪ, ನನಗೆ ಸಮಥಿಂಗ್ ನಾನೇನೋ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇರ್ತಲ್ಲ ಪ್ರತಿದಿನ. ನಂಗೆ ಒಬ್ಬ ಕಲಾವಿದನಿಗೆ ಹೆಂಗಂದರೆ ಕನಸುಗಳೇ ಆತನ ಜೀವನ, ಆತನ ಬಂಡವಾಳ ಕನಸುಗಳೇ ಆತನ ದೃಷ್ಟಿಕೋನದಲ್ಲಿ ಕಾಣ್ತಾ ಇರ್ತದೆ. ಬಟ್ ನಿಮ್ಗೆ ಹೆಂಗೆ ಅನಿಸ್ತಾ ಆಯ್ತಾ ಆ ಫೀಲ್? ಒಂದ್ಸಲ ರಿಯಲೈಸ್ ಆದಾಗ ಏನು ಅನ್ನಿಸ್ತು, ಓಕೆ ಅಷ್ಟರಲ್ಲಿ ಏನಾಗಿತ್ತು, ನನಗೆ ಡೈರೆಕ್ಷನ್ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚಿಂದಾನು. ನಾನು 10ನೇ ಕ್ಲಾಸಲ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗೆಲ್ಲ ಕೆಲಸ ಮಾಡಿದ್ದೆ. ತೀರ್ಥಹಳ್ಳಿಲಿ ಮಠ ಫಿಲಮ್ ಶೂಟಿಂಗ್ ನಡೆಯುವಾಗ ನಾನು ಅವಾಗ PU ಅಲ್ಲೇ ಇದ್ದಿದ್ದು, 10th PU ಟೈಮಲ್ಲಿ ಅನ್ಸುತ್ತೆ. ಅವಾಗ ಅಲ್ಲಿ ಹೋಗಿ ನೋಡ್ತಾ ಇದ್ದೆ. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂಟ್ರೆಸ್ಟ್ ಇರೋದ್ರಿಂದ ಫಸ್ಟ್ ಸಿನಿಮಾಯಿಂದ ಒಂದು 13 ಸಿನಿಮಾವರೆಗೂ ಡೈರೆಕ್ಷನ್ ತಲೆನೂ ಓಡಿಸ್ಕೊಂಡೇ ಬಂದೆ.